ನ್ಯಾಯಮೂರ್ತಿಗಳು ನೇಮಿಸಿ ಆ ತನಿಖೆ ನಡೆಸಬೇಕು ಅನ್ನೋದು ಮತ್ತೆ ಸರ್ಕಾರ ಗಮನ ಸೆಳೆಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಈ ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂತಹ ಡಿಜಿಟಲ್ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಧನ್ಯವಾದಗಳು, ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್, ಈ ಕೆಐಡಿಬಿ ಏನಿದೆ, ಕೆಐಡಿಬಿ ಸಂಸ್ಥೆಯಲ್ಲಿ 2019, 18, 19 ಮತ್ತು 19, 23, 25 ನಡೆಯುತ್ತೆ. ಒಂದು 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ. ಆ ಟೆಂಡರ್ಗಳಲ್ಲಿ ಅಧಿಕಾರಿಗಳು ಅವ್ರಿಗೆ ತಮ್ಮ ಇಷ್ಟ ಬಂದಂತೆ ಇದು ಕೊಟೇಶನ್ ಮಾಡ್ಕೊಳ್ತಾರೆ. ಕೊಟೇಶನ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದವ್ರಿಗೆ ಗುತ್ತಿದಾರರನ್ನು ಕೊಟ್ಕೊಂಡು ಗುತ್ತಿದಾರರನ್ನ ಮತ್ತೆ ಒಳ ಒಪ್ಪಂದ ಮಾಡಿಕೊಂಡು ಸಾರ್ವಜನಿಕ ತೆರಿಗೆ ಹಣ ಹಾಗೂ ಸರ್ಕಾರದ ಹಣ ಲೂಟಿ ಮಾಡ್ತಾರೆ. ಅಲ್ಲಿ ಲೂಟಿ ಮಾಡಿ ಅದು JTPB ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಕೋಟಿಗಟ್ಟಲೆ ಸರ್, ಇದು ನೋಡಕ್ಕೆ ಆಗಿಲ್ಲ. ಎಷ್ಟು ಕೋಟಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಆ ಲೆಕ್ಕದಲ್ಲಿ 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ ಸರ್. ಆ ಟೆಂಡರ್ಗಳಲ್ಲಿ ಗುಣಮಟ್ಟವಿಲ್ಲ, ಮತ್ತೆ ಗುಣಮಟ್ಟವಿಲ್ಲದ ಕಾಮಗಾರಿ ನಡೆಸಿ ಮತ್ತೆ ಇದು ಫೋಟೋಗಳನ್ನ ತೆಗಿತಾರೆ. ಇದು ಇಂಜಿನಿಯರ್ಗಳು ಬಂದು ವೆರಿಫಿಕೇಶನ್ ಮಾಡಿದ ಫೋಟೋಗಳನ್ನ ಸುಮ್ಮನೆ ಡೂಪ್ಲಿಕೇಟ್ ಫೋಟೋಗಳನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ, ಬಿಲ್ಗಳನ್ನ ಮಾಡ್ಕೊಳ್ತಾರೆ. ಈ ತನಿಖೆನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಪ್ಪಿಸಿ ತನಿಖೆ ಮಾಡಿಸ್ಬೇಕನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತೆ ಈ ಅವರು ಗುತ್ತಿಗೆದಾರರು EFD ಮತ್ತೆ FDನ ಮುಖ್ಯವಾಗಿ ಹಾಕಬೇಕು ಹಾಗೂ ಎಲ್ಲ ಕಾಮಗಾರಿಗಳನ್ನು ಮೇಲ್ಕಂಡ ಗುತ್ತಿಗೆದಾರರಿಗೆ ನೀಡುವ ಟೆಂಡರ್ ಆದೇಶವನ್ನು ರದ್ದುಪಡಿಸಬೇಕು. ಪಾರದರ್ಶಕವಾದ ತನಿಖೆ ಮಾಡಬೇಕು. ಗುತ್ತಿಗೆದಾರರು ಮತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು ಅನ್ನೋದು ನಮ್ಮ ಅಸಂಘಟಿತ ಕಾರ್ಮಿಕರ ಸಂಘದ ಒತ್ತಾಯ ಆಗಿದೆ ಸರ್. ಯಾವ ಜಿಲ್ಲೆಯಲ್ಲಿ ಸರ್, ಎಲ್ಲ ರಾಜ್ಯಾದ್ಯಂತ ಎಲ್ಲ KIDB ಇದರಲ್ಲೂ ಕೈಗಾರಿಕೆ ಪ್ರದೇಶಗಳಲ್ಲೂ ಮಾಡಿರ್ತಾರೆ. ಇದು ತರಾತುರಿಯಲ್ಲಿ ಮಾಡ್ತಾರೆ ಸರ್. ಬೇಗ ತರಾತುರಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ, ಇದು ಟೆಂಡರ್ ಕ್ಯಾನ್ಸಲ್ ಮಾಡಿದ್ರೆ ಕೆಲಸ ಮಾಡಿರೋ ಗುತ್ತಿಗೆದಾರ ಸರ್, ಗುತ್ತಿಗೆದಾರ ಕೆಲಸ ಮಾಡೋದು ಅರ್ಥ ಆಗಿಲ್ಲ. JTPB ಆಕ್ಟ್ ಪ್ರಕಾರ ಕೊಟ್ಟಿಲ್ಲ, ಟೆಂಡರ್ ಕರೆದಿಲ್ಲ, ಟೆಂಡರ್ ಕರೆದಿರ್ತಾರೆ ಸರ್. ಕರೆದ್ಬಿಟ್ಟು ಏನ್ ಮಾಡ್ತಾರೆ, ತರಾತುರಿಯಲ್ಲಿ ಅರ್ಜೆಂಟ್ ಆಗಿ ಇವಾಗ ಅವ್ನು ಕೆಲಸ ಮಾಡ್ಬಿಟ್ಟಿರ್ತಾನೆ ಅವ್ನು ಗುತ್ತಿಗೆದಾರ. ಇವೆಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ಕ್ಯಾನ್ಸಲ್ ಮಾಡಿದ್ರೆ ಗುತ್ತಿಗೆದಾರ ಕೆಲಸ ಮಾಡಿದ್ರೆ ಅವ್ನೇನು ಮಾಡ್ತಾರೆ ಸರ್. ಮತ್ತೆ ಈ ಕೆಲವೊಂದು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಬಿಲ್ ಮಾಡ್ಕೊಂಡಿರ್ತಾರೆ. ಕೆಲಸ ಮಾಡಿದ್ದವ್ರಿಗೆ ಕ್ರಮ ತಗೊಳ್ಳಬೇಕಲ್ಲ ಸರ್. ಈಗ ಸರ್ಕಾರ ತಪ್ಪಬೇಕು. ಇದು ನ್ಯಾಯಮೂರ್ತಿಗಳನ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ನಡೆಸಿ ಸಮಗ್ರ ತನಿಖೆ ಮಾಡಬೇಕು. ತನಿಖೆ ಮಾಡಿ ಏನು ಕೆಲಸ ಏನಾಗಿದೆ ಅದಕ್ಕೆ ಬಿಲ್ ಮಾಡಲಿ. ಕೆಲಸನೇ ಆಗಿರಲ್ಲ, ಕೆಲಸ ಮಾಡಿದ್ರೆ ಸುಮ್ಮನೆ ಬಿಲ್ಗಳು ಮಾಡ್ಕೊಂಡು 300ಕ್ಕೂ ಹೆಚ್ಚು ಕೋಟಿ ಇದಾಗಿದೆ ಸರ್. ಬೋಗಸಾಗಿದೆ. ಆಫೀಸರ್ ನೇಮಗಳಲ್ಲಿ ನಾವೇನು ಹೇಳ್ತಾರೆ ಸರ್, ಈಗ ಪ್ರೋಗ್ರಾಮ್ ಆಫ್ ವರ್ಕ್ಸ್ ಅಲ್ಲಿ ಏನೆಲ್ಲ ವರ್ಕ್ಸ್ ಆಗಿದೆ, ಯಾವುದೆಲ್ಲ ಆಗಿಲ್ಲ ಅದ್ರ ವಿಷಯ ನೀವು ಮಾತಾಡ್ತಾರೆ. ಅದು ದುಡ್ಡು ತಗೊಂಡಿದ್ದಾರೆ ಅಂತ. ಈಗ ಜನರಲ್ ಆಗಿ ಯಾರೋ ಹೊಡೆದ್ಬಿಟ್ಟ, ಯಾರೋ ಸತ್ತೋದ, ಹಿಂಗೆಲ್ಲ ಮಾತಾಡೋದು ಬೇಸ್ಟ್. ನೀವು ಯಾವ್ದಾದ್ರು ಒಂದು ಕೇಸನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕಿತ್ತು. ಅಂದ್ರೆ ನೋಡಿ, ವಿದ್ಯುತ್ ಪರ್ಟಿಕ್ಯುಲರ್ ಯಾವುದೇ ಒಂದು ಚಿಕ್ಕಪೇಟೆ ಜಯನಗರ ನೋಡಿ, ಆ 20th ಹೀಗಾಗಿ ಒಂದೇ ಒಂದು ಕೊಟ್ಟು ಇದೇ ತರ ಇಷ್ಟಾಗಿದೆ ಅಂತ ನೀವು ಅಂದಾಗ ವ್ಯಾಲ್ಯೂ ಜನರಲ್ ಆಗಿ ಅಂದಾಗ ಯಾರು ಅದನ್ನ ಸರ್ ಮಾತ್ರ ಎಲ್ಲ ದಾಖಲಾತಿ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಸರ್. ಎಲ್ಲ ಒಂದೇ ದಾಖಲಾತಿ ಇರಲಿ. ನಿಮ್ಮ ಹತ್ರ ಡೇಟಾ ಇದೆಯಾ? ಡೇಟಾ ಸರ್, ಯಾವ್ದು ಕೆಲಸ ಆಗಿಲ್ಲ, ಆಗಲೇ ಬಿಲ್ ಆಗಿ ತಗೊಂಡಿದ್ದಾರೆ, ಆ ಡೇಟಾ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ. ಅದು ಯಾವ್ದಾದ್ರು ಒಂದೇ ಒಂದು ನಮಗೆ ಎಕ್ಸ್ಪ್ಲೈನ್ ಮಾಡಿ. ಬ್ಯಾಟರಾಯನಪುರದಲ್ಲಿ ಮಾಡಿದ್ದಾರೆ ಸರ್. ಬ್ಯಾಟರಾಯನಪುರದಲ್ಲಿ ಏನ್ ಮಾಡಿದ್ದಾರೆ ಸರ್? ಎಲೆಕ್ಟ್ರಿಕ್ ವರ್ಕ್ ಸರ್. ಎಲೆಕ್ಟ್ರಿಕ್ ವರ್ಕ್ ಏನಾಗಿದೆ? ಪ್ರೊವೈಡಿಂಗ್ ಪವರ್ ಇನ್ಸ್ಟ್ರಕ್ಷನ್ LED ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಟು ನ್ಯೂಲಿ ಫಾರ್ಮ್ಡ್ ವುಮೆನ್ಸ್ ಪಾರ್ಕ್ ಇಂಡಸ್ಟ್ರಿಯಲ್ ಲೇಔಟ್ ತಾಂಡ್ಯ ಸೆಕೆಂಡ್ ಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ನಂಜನಗೂಡು ತಾಲೂಕಲ್ಲಾಗಿದೆ. ಸರಿ, ಅಲ್ಲಿ ಬಂದ್ಬಿಟ್ಟು ದುಡ್ಡು ತಗೊಂಡಿದ್ದಾರಾ? ತಗೊಂಡಿದ್ದಾರೆ. ಸ್ಟ್ರೀಟ್ ಲೈಟ್ ಹಾಕಿಲ್ಲ ಅವರು ಇನ್ನೂ? ಎಲ್ಲ ಹಾಕಿದ್ದಾರೆ ಸರ್. ಹಿಂಗ್ ಮಾಡಿದ್ದಾರೆ ಅಂದ್ರೆ ಹಳೆಯ ಲೈಟ್ಗಳನ್ನ ಸುಮ್ಮನೆ ಫೋಟೋ ತೆಗೆದುಬಿಟ್ಟು ಬಿಲ್ ಮಾಡಿದ್ದಾರೆ. ಯಾವುದನ್ನು ಕೆಲಸ ಮಾಡಿಲ್ಲ ಅವರು. ಕೆಲಸ ಆಗಿಲ್ಲ. ಅದಕ್ಕೆ ಮುಂಚೆ LED ಇರ್ಲಿಲ್ವಾ ಅಲ್ಲಿ? ಅದು ಅಷ್ಟೊಂದು ಹೇಳಬೇಕು ಸರ್. ಯಾಕೆ ಗೊತ್ತಾ ಸರ್,
ಎಲ್ಲ ಇವಾಗ ಅದು ಯಾವುದು